ಎಲ್ರೂ ಒಟ್ಟಿಗೆ ಹೇಳಬೇಕು, ಕರೆಕ್ಟ್ ಹೇಳ್ರಿ, ಬಿಚ್ಚು ಕಂಠದಿಂದ ಹೇಳ್ರಿ, ಬಿಚ್ಚು ಮನಸ್ಸಿಂದ ಹೇಳ್ರಿ. ಓಂ ಶಂಭುವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಓಂ ಶೂಲಪಾಣಿಯೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿಶಿಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪಾಲಿನೇ ನಮಃ. ಓಂ ಕಾಮಾರಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಿಯೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಓಂ ಭಸ್ಮೋದ್ದೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಭಯಾಯ ನಮಃ. ಓಂ ತ್ರಿಮೂರ್ತಯೇ ನಮಃ. ಓಂ ಅಜನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಪತಯೇ ನಮಃ. ಓಂ ಓಂ ಸೋಮಾಯ ನಮಃ. ಓಂ ಸೋ ಪಂಚವಕ್ತ್ರಾಯ ನಮಃ.
ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದಶ್ಯಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಪುರಾತಯೇ ನಮಃ. ಓಂ ಭಗವತೆ ನಮಃ. ಓಂ ಪ್ರಮತಪಾದಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನ ಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾನವೇ ನಮಃ. ಓಂ ಅಹಿರ್ಬುದ್ನಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶಿವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶ ವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪರಾಯ ನಮಃ. ಓಂ ಪೂಷದಂತಯೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಧ್ವರಾಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಹೃತೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪಾದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಕಣ್ತೆಗಿಬೇಡಿ, ಶಾಂತವಾಗಿ ಕೂತ್ಕೊಳ್ಳಿ. ಇದುವರೆಗೆ ಅಂದಂಥ ಶಿವನ ನಾಮಾವಳಿಗಳ ಪಠನದಿಂದ ಹೊರಗೊಂದು ಅದ್ಭುತವಾದ ಔರಾ ಕ್ರಿಯೇಟ್ ಆಗಿದೆ. ಆ ಧ್ವನಿಯಿಂದ ಬಂದಂಥ ತರಂಗಗಳು ನಿಮ್ಮ ಸುತ್ತ ಸುತ್ತಾ ಇವೆ. ನಿಮ್ಮ ಮಿದುಳಿನ ಸುತ್ತ, ದೇಹದ ಸುತ್ತ ಸರ್ಕ್ಯುಲರ್ ಮೂಮೆಂಟ್ ಆಗ್ತಾ ಇದೆ. ನೀವು ನೋಡ್ಕೊಳ್ಳಿ. ಬಾಯಿ ಕೆಲಸ ಕೊಟ್ರಿ, ಕಂಠಕ್ಕೆ ಕೆಲಸ ಕೊಟ್ರಿ, ಜೋರಾಗಿ ಹೇಳಿದ್ರಿ. ಅದರ ತರಂಗಗಳು, ಅದರ ಕಂಪನಗಳು, ಅದರ ಪರಿಣಾಮ ಎಂದಿಗೂ ತಪ್ಪಿದ್ದಲ್ಲ. ನಿಮ್ಮ ಸುತ್ತ ಸುತ್ತ ಇವೆ. ನಿಮ್ಮ ಮನಸ್ಸಿಗೊಂದು ಅದ್ಭುತ ಶಾಂತತೆ ಬಂದಿದೆ. ಮನಸ್ಸು ಹಗುರಾಗಿದೆ.
ಒಂಥರ ಸಮಾಧಾನ ಅನ್ನಿಸ್ತದೆ. ಆ ಭಾವ ಐತಿ ಇಲ್ಲಿ ನೋಡ್ಕೊಳ್ಳಿ. ಕರ್ಮಗಳು ಯಾಕೆ ಕಳೀತದೆ ಇದು ನಂದ್ರೆ ಅನ್ನೋದು ಆಮೇಲೆ ಹೇಳ್ತೀನಂತ. ಏನು ಕಾರಣದಿಂದ ಕಳೀತವ ಕರ್ಮಗಳು? ಮಂತ್ರದಲ್ಲಿ ಇಷ್ಟು ಶಕ್ತಿ ಇದೆಯಾ? ಕಣ್ ತೆಗೆದ ಮೇಲೆ ಹೇಳ್ತೀನಂತೆ. ಈ ಸುಮ್ಮನೆ ನೋಡ್ಕೊಳ್ಳಿ. ನೀವು ಪರಮಾತ್ಮನ ನಾಮಾವಳಿ ನಂದಿರಿ, ಅದು ಕನ್ನಡ ಅನ್ನಿಸ್ತದೋ, ಆದರೆ ಸಂಸ್ಕೃತದ ಮಂತ್ರಗಳವು. ಶಿವನ ಅಷ್ಟೋತ್ತರ ಶತನಾಮಾವಳಿಯನ್ನು ನೀವು ಪಠನ ಮಾಡಿದ್ದೀರಿ. ಕೇವಲ ಶಿವರಾತ್ರಿ ದಿವಸ ಅಂದವರು ನೀವು, ಅದು ಅನ್ನೋದಿಲ್ಲ, ಮತ್ತೊಬ್ಬರು ಅನ್ನೋದನ್ನು ಕೇಳಿದವರು ನೀವು ಸ್ವತಃ ಮೊದಲ ಬಾರಿಗೆ ಅಂದಿದ್ದೀರಿ. ಖಂಡಿತವಾಗಿಯೂ ಅದರ ಪರಿಣಾಮ ನಿಮ್ಮ ದೇಹದ ಮೇಲೆ ಆಗ್ತಾ ಇದೆ. ಕಣ್ ತೆಗಿಬೇಡಿ, ಸಾಕು, ಸುಮ್ಮನೆ ಕೂತ್ಕೊಳ್ಳಿ. ಅದರ ಪರಿಣಾಮ ತುಂಬ ಹೊತ್ತಿರ್ತದೆ. ನಿಮ್ಮ ಕೆಲಸ ತುಂಬ ಸಾವಧಾನದಿಂದ ಅಲುಗಾಡದೆ ಕಣ್ಣು ಮುಚ್ಕೊಂಡು ಕೂಡುತ್ತದೆ, ಶಾಂತವಾಗಿ ಮೌನವಾಗಿ. ಆ ವೈಬ್ರೇಷನ್ಸ್ ತನ್ನ ಪಾಡಿತ ಕೆಲಸ ಮಾಡ್ತದೆ, ಹೀಲ್ ಮಾಡ್ತದೆ. ಅದು ನಿಮ್ಮೊಳಗಿನ ಕರ್ಮವನ್ನು ಕಳೀತಾ ಇದೆ. ಅದು ಸತ್ಯ. ಇದು ಸುಮ್ಮನೆ ಆಡೋಕ್ಕೋಸ್ಕರ ಆಡ್ತಾ ಇಲ್ಲ. ಇದು ವಿಜ್ಞಾನ. ಅದು ಕಣ್ ತೆಗಿಬಾರ್ದು. ಕಣ್ ತೆಗಿಬಾರ್ದು ಯಾರು. ಬೇಕಾದ ಅಲಗಾಡ್ರಿ, ಬಟ್ ಕಣ್ ತೆಗಿಬೇಡಿ. ಒಂದೇ ಒಂದು ಕಣ್ ತೆಗಿಬೇಡ್ರಿ, ಶಾಂತವಾಗಿ ಕೂತ್ಕೊಳ್ಳಿ. 5 ನಿಮಿಷ, ಓನ್ಲಿ 5 ಮಿನಿಟ್ಸ್. ಶತನಾಮಾವಳಿ ಅಂದ ಮೇಲೆ 5 ನಿಮಿಷ ಮೌನವಾಗಿ ಕೂಡಬೇಕಷ್ಟೇ. ಹೀಗೆ 2 ಕೈಗಳನ್ನು ಉಜ್ಜಿಕೊಳ್ಳಿ, ಬಿಸಿ ಮಾಡಿಕೊಳ್ಳಿ. 2 ಕೈಗಳನ್ನು ಉಜ್ಜಿ ಬಿಸಿ ಮಾಡಿಕೊಳ್ಳಿ. 2 ಕೈಗಳನ್ನು ಉಜ್ಜಿ ಬಿಸಿ ಮಾಡಿಕೊಳ್ಳಿ. ಕಣ್ಣುಗಳನ್ನು, ಕಪಾಳವನ್ನು, ಮುಖವನ್ನು ತಿಕ್ಕೊಳ್ಳಿ. ಈಗ ಮೆಲ್ಲಗೆ ಕಣ್ ತಕ್ಕೊಳ್ಳಿ, ಮೆಲ್ಲಗೆ ಕಣ್ ತೆಗೀರಿ. ಮೆಲ್ಲಗೆ ಕಣ್ ತೆಗೀರಿ. ಯಾರಿಗೆ ಬೇಜಾರು ಅನ್ನಿಸ್ತು ಕೈ ಎತ್ತಿರಿ. ಮಂತ್ರ ಹೇಳುವಾಗ ಗುರುಗಳು ಒಳ್ಳೆ ಅನ್ಸಕತ್ತಿರಲ್ಲಪ್ಪ, ಒಳ್ಳೆ ಏನೋ ಸತ್ಸಂಗ ಮಾಡಿದ್ರೆ ನಾವು ಬಂದ್ರೆ ಶಿವನ ನಾಮಾವಳಿ ಹೇಳಿಸಿದ್ರಲ್ಲಪ್ಪ, ಎಂಥದ್ದು ನಮ್ಮ ಬೇಜಾರು ಮಾಡಿದ್ರಪ್ಪ ಅಂತ ಯಾರಿಗೆ ಅನ್ನಿಸ್ತು ಕೈ ಎತ್ತಿರಿ. ಪ್ರಾಮಾಣಿಕವಾಗಿ ಕೈ ಎತ್ತಿ. ಬೋರ್ ಅನ್ನಿಸ್ತು ಅಂತಂದ್ರೆ ಕೈ ಎತ್ತಿ. ಯಾರಿಗೆ ಹಿಂಸಾ ಅನ್ನಿಸ್ತು ಕೈ ಎತ್ತಿ. ಯಾರಿಗೆ ಸರಿ ಅನ್ನಿಸ್ಲಿಲ್ಲ, ಸೊ ಯಾರು ಕೈ ಎತ್ತಲಿಲ್ಲ. ನಿಮ್ಗೆ ಗೊತ್ತಿರಲಿ ಎಷ್ಟು ಕಷ್ಟದ ಒದ್ದಾಡ್ತಿರಲ್ಲ. ನಿಮಗೆ ಹಾಸ್ಕೊಳಕ್ಕೆ ಹೊಚ್ಕೊಳಕ್ಕೆ ಕಷ್ಟ ಅದಾವೆ, ಅಷ್ಟು ಕಷ್ಟ ಅದಾವೆ. ಸುಮ್ಮನೆ ಅದಿರಿ ಜೀವಂತ. ಒಮ್ಮೊಮ್ಮೆ ಸಾಯ್ಬೇಕು ಅನ್ನಿಸ್ತದ, ಸಾಯಕ್ಕೆ ಧೈರ್ಯ ಇಲ್ಲ ಅಂದ್ಕೊಂಡು ಸತ್ತಿಲ್ಲ ಅಷ್ಟೇ. ಸಾಯಕ್ಕೆ ಧೈರ್ಯ ಇಲ್ಲ ಅಂತ ಸತ್ತಿಲ್ಲ, ಭಯ ಬರ್ತದ ಹೆಂಗೆ ಸಾಯ್ದಪ್ಪ ಅಂತಿಕೊಂಡು. ಜೀವನರ ಭಾಳ ಘೋರದ, ಅದು ಸಾಯಕ್ಕೆ ಮನಸ್ಸಿಲ್ಲ. ಈ ತಡದೊಳಗೆ ಒದ್ದಾಡಕತ್ತೀರಿ ನೀವು. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಬರೋ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಗೊತ್ತಿಲ್ಲ. ಯಾರೋ ಕಾಡಕತ್ಯಾರ, ಅದು ಗಂಡನೂ ಇರ್ಬೋದು, ಮಕ್ಕಳು ಇರ್ಬೋದು, ನೆರೆಹೊರೆಯವರು ಇರ್ಬೋದು, ಬಿಸ್ನೆಸ್ ಮನ್ ಇರ್ಬೋದು. ಬಿಸ್ನೆಸ್ ಮನ್ನೇ ಬೇರೆ, ಟೇಲರೇ ವೈರಿ, ಗುರುಸ್ಥಾನದವರೇ ವೈರಿ, ಸ್ವಾಮಿಗಳೇ ವೈರಿ. ಕಾಡಕತ್ಯಾರ ಅವರು. ಏನು ಮಾಡ್ಬೇಕು ಗೊತ್ತಾಗವಲ್ದು. ನಿಮ್ಗೆ ಗೊತ್ತಿರಲಿ, ಮಂತ್ರದೊಳಗೆ ಅದ್ಭುತ ಶಕ್ತಿ ಅದ. ಮಂತ್ರದೊಳಗೆ ಅದ್ಭುತ ಶಕ್ತಿ ಅದ. ಅದು ಶಕ್ತಿ ಅದ, ಬಟ್ ಒಂದು ನೀವು ಅದಕ್ಕೆ ನಂಬಿಕೆ ಇಡಬೇಕಷ್ಟ. ನಂಬಿಕೆ ಇಟ್ಟ ಮಂತ್ರ ಅಂದರೆ ಯಾಕಾಗೋದಿಲ್ಲ, ಚಾಲೆಂಜ್ ಕೊಡ್ತೀನಿ ನಾನು. ಯಾಕಂದ್ರೆ ಇಡೀ 62 ವರ್ಷ ಅದನ್ನೇ ಮಾಡೀನಿ ನಾನು. ತಲೆ ನುಸ್ತಾ ಮಂತ್ರದ, ಹೊಟ್ಟೆ ನುಸ್ತಾ ಮಂತ್ರದ, ಕಾಮ್ಯಾತ ಮಂತ್ರದ, ಗಂಡ ಹೆಂಡತಿ ಸರಿ ಇಲ್ಲ ಮಂತ್ರದಾವು, ಯಾವನೋ ಸ್ವಯಂ ಕಡಕತ್ತೇನ ಮಂತ್ರದಾವು. ಬರೀ ಒಂದು ಮಂತ್ರದ ಪರಿಣಾಮದಿಂದ
ಬೇಕಾದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು. ನೀವು ಗೊತ್ತಿರಲಿ, ನಿಮ್ಗೆ ಗೊತ್ತಿರೋಕ್ಕಿಲ್ಲ ಇದು. ಬರೀ ಬೀಜ ಮಂತ್ರಗಳು, ಬರೀ ಯಾವ ಮಂತ್ರ ಇದು ಬೇಕಾಗಿಲ್ಲ, ಶಿವನ ನಾಮಾವಳಿ ಬೇಕಾಗಿಲ್ಲ, ಬರೀ ಬೀಜ ಮಂತ್ರಗಳು. ಓಂ ಬೀಜ ಮಂತ್ರ, ಕ್ಲೀಂ ಬೀಜ ಮಂತ್ರ, ಕ್ರೀಂ ಬೀಜ ಮಂತ್ರ, ಗೌಂ ಬೀಜ ಮಂತ್ರ, ಗ್ಲಂ ಬೀಜ ಮಂತ್ರ, ಎಲ್ಲ ಬೀಜ ಮಂತ್ರಗಳು. ಕ್ರೀಂ ಬೀಜ ಮಂತ್ರ, ಕ್ಲೀಂ ಬೀಜ ಮಂತ್ರ, ಒಂದೊಂದು ಬೀಜದೊಳಗೆ ಬೀಜ ಮಂತ್ರದ ಅದ್ಭುತ ಶಕ್ತಿ ಅದ. ಯಾರೋ ನಿಮಗೆ ಕಾಡ್ತಾರ, ಮತ್ತೇನ್ ಬೇಕಾಗಿಲ್ಲ. ಓಂ ತ್ರೀಂ, ಅದ್ಭುತ. ಅವನ ಹೆಸರು ನೆನಪು ಮಾಡ್ಕೋರಿ, ಅವನ ಮುಖ ತೋರಿ, ಓಂ ತ್ರೀಂ ಓಂ ತ್ರೀಂ 5 ದಿವಸ ಕಂಟಿನ್ಯೂಸ್ ಹೇಳಿ. ಓಡಕ್ಕ ನಿಮ್ಗೆ ಬಿಟ್ರಪ್ಪ, ನಿಮ್ ಕಣ್ಣಿ ಸ್ವಯಂ ಪದ್ರಿ ಕೇಳಿರ್ಬೇಕಾರೆ. ಓಂ ತ್ರೀಂ, ತ್ರೀಂದೊಳಗೆ ಅಷ್ಟು ಶಕ್ತಿ ಇದ್ದಾವ. ಯಾರಿಗೆ ಗೊತ್ತದ ನಿಮಗಿದು? ಕ್ರೀಮ್ದೊಳಗೆ ಅದ್ಭುತ ಶಕ್ತಿ ಅದ, ಶತ್ರುನಾಶ ಆಗಕ್ಕ. ಕ್ರೀಮ್ ಮಹಾಕಾಳಿ ಮಂತ್ರದು, ಮಹಾಕಾಳಿ ಬೀಜ ಮಂತ್ರದು. ಜಗತ್ತಿನೊಳಗ ಆಂಜನೇಯ ಮಹಾಕಾಳಿ ನಿಮ್ಮನ್ನು ಎಲ್ಲ ಸರ್ವ ಕಷ್ಟಗಳನ್ನ ನಾಶ ಮಾಡಲಿಕ್ಕೆ ಅಗ್ರ ದೇವತೆಗಳಿವರು. ಸೌಭಾಗ್ಯ ಪ್ರಾಪ್ತಿ ಮಾಡಬೇಕು, ಧನ ಕೊಡಬೇಕು, ಸಮೃದ್ಧಿ ಕೊಡಬೇಕು, ಮನ್ಯಾಗ ಸುಖ ಶಾಂತಿ ಇರಬೇಕು, ಕಾಡಾಡ್ ತಪ್ಪಿಸ್ಬೇಕಾದ್ರೆ ಗಣಪತಿ. ನೀವು ಯಾರೇ ಇರ್ರಿ, ಇವು 3 ದೇವತೆಗಳು ನಿಮ್ಮನ್ನು ಎತ್ತಿಡ್ತಾವೆ. ಗೊತ್ತಾ? ಗಣಪತಿಗೊಂದು ಮಂತ್ರ ಅದ, ಕಾಳಿಕಾಗೊಂದು ಮಂತ್ರ ಅದ, ಸರಸ್ವತಿಗೊಂದು ಮಂತ್ರ ಅದ, ಲಕ್ಷ್ಮಿಗೊಂದು ಮಂತ್ರ ಅದ, ಕುಬೇರನಿಗೊಂದು ಮಂತ್ರ ಅದ. ಗೊತ್ತಿಲ್ಲ ನಿಮಗೆ. ನೀವು ಮತ್ತೊಬ್ರು ನಂಬ್ತೀರಿ, ಮತ್ತೊಬ್ರು ನಂಬ್ಯಾಡ್ರಿ. ಇವತ್ತು ನಿಮ್ಗೆ ಏನಾದರೂ ನಿಮ್ಗೆ ಚಲೋ ಅನಿಸೈತಿ, ಶಿವಾಷ್ಟೋತ್ತರ ಶತನಾಮಾವಳಿ ಅಂದ್ರೆ ಇದುವರೆಗೆ ಏನು ಮಾಡ್ತಿದ್ರಿ? ಮಂದಿ ಕಡೆಯಿಂದ ಅನಿಶ್ ಕೇಳ್ತಿದ್ರಿ. ನೀವು ಮಂದಿ ಕಡೆಯಿಂದ ಅನಿಶ್ ಕೇಳ್ತಿದ್ರಿ. ಒಂದು ತಿಳ್ಕೋರಿ, ಇದು ಯೋಗ, ಇದು ಮಂತ್ರ ಯೋಗ ನೀವು ಮಾಡಿದ್ದು. ಬಸವಣ್ಣವ್ರು ಹೇಳ್ತಾರೆ, ತಾ ಮಾಲ್ಪ ಪೂಜೆಯನು, ತಾ ಮಾಲ್ಪ ಪೂಜೆಯನು, ತಾ ಮಾಲ್ಪ ಋತವನು, ತಾನುಂಬ ಊಟವನು, ತಾನು ಅನುಭವಿಸುವ ರತಿ ಸುಖವನ್ನು. ಎಷ್ಟು ಚಂದ ಹೇಳ್ಯಾರ. ಇದು ಒಂದು ಇದು ಇಟ್ಟಿರಿ, ತಾನುಂಬ ರತಿ ಸುಖವನ್ನು, ತಾ ಮಾಲ್ಪ ಪೂಜೆಯನು, ತಾನೇ ಮಾಡಬೇಕಲ್ಲದೆ ಮತ್ತಾರಿಂದಲೂ ಮಾಡಿಸಲಾಗದು ಕಣ. ನಿಮಗೆ ಹೊಟ್ಟು ನುಸಾಗತೈತಿ, ಗುಳಿಗೆ ನುಂಗ್ರಿ ನೀವು ಸ್ವಲ್ಪ, ನಾನು ಹೊಟ್ಟು ನುಸಾಗತೈತಿ ಅಂದ್ರಿ. ನಂದಪ್ಪ ಗುಳಿಗೆ ನುಂಗ್ರಿ ಏನು, ಯಾಕೆ ನಾನು ಹೊಟ್ಟು ನುಸಾಗತೈತಿ? ಸಾಧ್ಯ ಐತಿ? ನಿಮಗೆ ಹೊಟ್ಟು ನುಸತ್ತ ನೀವೇ ನುಂಗ್ಬೇಕು, ನಿಮಗೆ ಕಷ್ಟದ ನೀವೇ ಮಂತ್ರ ಅನ್ಬೇಕು. ಅದಕ್ಕೆ ನಿಮ್ಮ ಕಡೆ ಅನಿಸಿದೆ ನಾನು. ಬರೀ ನೀವು ವಿಡಿಯೋ ಕ್ಲಿಪ್ನಾಗ ಕೇಳ್ತೀರಿ, ಯಾವುದೋ ವಿಡಿಯೋದಾಗ ಕೇಳ್ತೀರಿ, ಶಿವನ ನಾಮಾಸ್ತವನು ಹಚ್ಚಿ. ಇದು ಕೇಳೋದಲ್ಲ ರೀ, ಇದು ನೋಡೋದಲ್ಲ ರೀ, ಇದು ಓದೋದಲ್ಲ ರೀ. ಯಾವುದೇ ಯೋಗ ಪದ್ಧತಿ ಇರಲಿ, ಮಂತ್ರ ಯೋಗ ಅಂತ ನಾನು ಹೇಳಿದೆ, ಇದು ನೀವು ಸ್ವಯಂ ಮಾಡಬೇಕು. ಅದಕ್ಕೆ ನೀವು ಏನು ತಿಳ್ಕೊಂಡ್ರೆ ತಿಳ್ಕೊರಿ. ನಾನಿವತ್ತು ಸ್ವಯಂ ನಿಮ್ಮ ಕಡೆ ನಡೆಸೀನಿ. ನಾನು ಇದರ ಪರಿಣಾಮ ಇವತ್ತೇ ಆಗೋದಿಲ್ಲ, ಆಗೈತಿ ನಿಮ್ಗೆ ಗೋಚರ ಆಗೋದಿಲ್ಲ. ದಿನಾಲ ಅನ್ಕೊಂತ ಹೋಗಿಬೇಕಾರೆ ಇದು ಒಂದು ಶತನಾಮಾವಳಿ. ಇದನ್ನೇ ವಿಚಿತ್ರದ ಗೊತ್ತಿರಲಿ ನಿಮಗೆ. ನಿಜಗುಣ ಶಿವಯೋಗಿಗಳು ಅಂತಿದ್ರು, ಪ್ರೇರಣೆ ಹೆಸರು ನಿಜಗುಣ ಶಿವಯೋಗಿಗಳು ಅಂತ ತಿಳ್ಕೊಂಡು. ಈ ವಸ್ತು ಕೂಡಿಸ್ಕೊಂಡು, ನಾ ಇನ್ನಾಗ ಹೆಸಿಂದಲ್ಲ, ಈ ವಸ್ತು ಕೂಡಿಸ್ಕೊಂಡು ಒಂದು ಪದ್ಯ ರೂಪದೊಳಗೆ ಅವರು ಇದು ಮಾಡ್ಯಾರ. ಭಾಳ ಚಂದ. ದಿನಾಲ ಅಂಟಿರ್ಬೇಕಾರೆ ಮನಸ್ಸು ಪ್ರಶಾಂತ ಅನ್ನಿಸ್ತದ. ಕೈವಲ್ಯ ಕಲ್ಪವಲ್ಲ ರೀ ಅಂತ ಪುಸ್ತಕದಾಗ, ಕೈವಲ್ಯ ಸುಧಾ, ಕೈವಲ್ಯ ಕಲ್ಪವರಿ ಮಸ್ತ್ ಗ್ರಂಥಗಳದವು. ಅದರಾಗ ಪರಮೇಶ್ವರಿಯ ಶತನಾಮಾವಳಿ, ಪರಶಿವನ ಶತನಾಮಾವಳಿ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವಮರಣ ಮಾಯಾ ಕರ್ಮ ಮಲಪಾಶ ಬಂಧ ಬಹುದುರಿತ ಸಂಸಾರ ಸಂತಾಪ ಸಂಚಯ ಬರೆದು ಹೊರಭೋಗ ಮೋಕ್ಷಬಹುದು. ಶಿವ ಮಹಾದೇವ ಶಂಕರ ಶರ್ವ ಪಾರ್ವತಿ ಧವ ನಂದಿವಾಹ ದೇವೇಶಾನ್ ಉದಕ್ಷವ ಸವರ್ಣತ ಪದಾಂ ಭೋಜನಗಚಾಪ ನಿರ್ಮಲ ನಿರಾತಂಕ ನೀಲಕಂಠ ಹಿಂಗೆಲ್ಲ ಹೇಳ್ಕೊಂತ ಹೋಗ್ರವರು. ಅದು ಪರಮೇಶ್ವರ ನಾಮಾವಳಿಗಳು, ಅದು ಪದ್ಯ ರೂಪದವು. ಇದು ಕಲಿತು ಹಾಡಿರ್ಬೇಕಾರೆ ಹಾಡ್ತಾ ಹಾಡ್ತಾ ಹೇಳ್ತಾ ಹೇಳ್ತಾ ಮನಸ್ಸಿಗೊಂದು ಆನಂದ ಬರ್ತದೆ. ಮತ್ತು ಏನೇ ಸಮಸ್ಯೆಗಳು ಬರಲಿ ಎದುರಿಸಿ ಅನ್ನೋದು ಆತ್ಮಶಕ್ತಿ ಬರ್ತದೆ.
ಪ್ರಯತ್ನ ಮಾಡಬೇಕಾದ್ರೆ. ಇಷ್ಟು ಹೇಳ್ತಾ ಸಮಯ ಆಗ್ತಾ ಇದೆ. ಮತ್ತು ನೀವೆಲ್ಲರೂ ಇರೋರೇ ಇದ್ದೀರಿ. ಇವತ್ತು ಇವ್ರು ಬಂದು ಹೋಗೋರಾದ್ರೆ ಅಷ್ಟೇ. ಅದಕ್ಕೆ ಅನೇಕ ಸಾಧನ ಮಾಡಿಸೋ ಬದಲಿ ಇವತ್ತು ಇವ್ರು ಬಂದಾರಂತ ತಿಳ್ಕೊಂಡು ಅದ್ರ ಭಾಗ್ಯ ನಿಮಗೂ ತರ್ತದ. ಪರಶಿವನ ಶತನಾಮಾಳಿಗಳನ್ನು ಅಂದ್ರಿ, ಪುನೀತರಾದ್ರಿ. ಕೇವಲ ಶಿವರಾತ್ರಿ ದಿವಸ ಅಂತೀರಿ ಅಷ್ಟೇ. ನೀವು ಶಿವರಾತ್ರಿ ಬಿಟ್ಟು ಮತ್ತೆ ಒಮ್ಮೆ ಸ್ಮರಿಸೋದಿಲ್ಲ ಶಿವನನ್ನು. ಯಾಕೆ? ಶಿವರಾತ್ರಿ ದಿವಸ ಸ್ಮರಿಸ್ಬೇಕೇನು? ದಿನ ಅಂದ್ರೆ ಯಾಕೆ ಇದಾಗೋದಿಲ್ಲ ನಿಮಗೆ? ದಯವಿಟ್ಟು ಇದನ್ನು ತಿಳ್ಕೋರಿ. ಮಂತ್ರಗಳು ಭಾಳ ಅದ್ಭುತ ಅದಾವ. ಗಾಯತ್ರಿ ಮಂತ್ರ ಅನ್ರಿ, ಮಕ್ಕಳಿಗೆ ಅನಿಸ್ರಿ, ಅದ್ಭುತ. ಮೃತ್ಯುಂಜಯ ಮಂತ್ರ ಅದ. ಕಾರ್ ಗಾಡಿ ತೊಗೊಂಡು ಹೋದಾಗ, ಟೂ ವೀಲರ್ಸ್ ತೊಗೊಂಡು ಹೊರಗೆ ಹೋಗ್ಬೇಕಾದಾಗ ಮೃತ್ಯುಂಜಯ ಮಂತ್ರ ಅನ್ರಿ, ಕಾಪಾಡ್ತದ, ಅಪಘಾತದಿಂದ ರಕ್ಷಿಸ್ತದ. ಯಾಕೆ ಇವತ್ತು ಇಂಥ ಕಾಲದ ಹೊರಗಡೆ ನೀವು ಹೋದ್ರಿಲ್ಲೋ ಸುರಕ್ಷಿತ ಮನೆಗೆ ಮುಡ್ತೀರಿ ಅನ್ನೋ ಗ್ಯಾರಂಟಿ ಇಲ್ಲ. ನೀವು ರೈಟ್ ವೇದಾಗ ಅದಿರಿ, ಮತ್ತೊಬ್ಬ ಕುರುಕ್ ಸೋಮಾಗ ಬಂದು ಹಾಸಿರ್ ಮಾಡೋರೇನು ನೀವು? ಹಂಗದ ಕಾಲ. ನಿಮ್ಮ ಮಕ್ಕಳು ಹೊರಗೆ ಹೋಗಿರ್ತಾರ, ಸುರಕ್ಷಿತ ಬಂದು ಪುಣ್ಯ ಅಂತ ತಿಳ್ಕೋರಿ. ಮತ್ತು ಇದನ್ನು ಯಾರು? ಅದಕ್ಕೆ ನಾಳೆ ತಿಳ್ಕೋರಿ, ನಂಬ್ರಿ. ಒಣ ಸೊಕ್ ಬಿಡ್ರಿ ಅಂದಿನಲ್ಲ, ದೇವ್ರಿಲ್ಲ ಅನ್ನೋದು ಬಿಡ್ರಿ. ಎಲ್ಲದನ್ನ ಸೊಕ್ಕಿಲಿ ಕೇಳ್ತೀರಿ ನೀವು, ನಂಬ್ರಿ ದೇವ್ರನ್ನ. ನಿಮ್ಮನ್ನು ಹುಟ್ಟಿಸಿದ ನಿಮ್ಮ ಅಪ್ಪನ ಹೆಂಗೆ ಅಂತೀರ ಹಂಗೆ ಪರಮಾತ್ಮ ನಂಬ್ರಿ. ನಿಮ್ಮ ಅಪ್ಪ ನಿಮ್ಮನ್ನು ಹುಡ್ಸಿದ, ಅವನು ಹುಡ್ಸ್ಯಾನ. ಅಂಥವ್ನು ಎಷ್ಟೋ ಮಂದಿ ಹುಡ್ಸ್ಯಾನವ. ಪರಮಾತ್ಮ ಇಲ್ಲಪ್ಪ ಸೊಕ್ಕಿಗೆ ಸೊಕ್ ಬಂದ ನಿಮಗೆ. ಹೌದಾ? ಬಿಟ್ಬಿಡೋದನ್ನೆಲ್ಲ. ಪರಮಾತ್ಮ ಅದನ, ಪರಮಾತ್ಮ ತತ್ವ ಒಂದದ, ಪರಮಾತ್ಮ ಶಕ್ತಿ ಅದ. ಅದೇ ನಮ್ಮನ್ನು ಕಾಪಾಡ್ತದ, ಅದೇ ನಮ್ಮನ್ನು ಕಷ್ಟ ಪರಿಹಾರ ಕೊಡ್ತದ ಅನ್ನೋ ನಂಬಿಕೆ ಮಾಡ್ರಿ. ಯಾಕಾಗೋದಿಲ್ಲ? ಕಾಳಿಕಾ ಮಂತ್ರ ಅನ್ರಿ, ಶತ್ರು ನಾಶ ಆಗ್ತದ. ಅದಕ್ಕೆ ಕೆಲವೊಂದು ವಿಧಿವಿಧಾನ ಬರ್ತಾವ. ಇವತ್ತಿಗೂ ಹೇಳ್ತಿರಲ್ಲ, 100ಕ್ಕೆ 100ರಷ್ಟು ರಿಸಲ್ಟ್ ಅದ ರೀ. ನನ್ನ ಕಡೆ ಯಾರು ಸಹಾಯ ಕೇಳಿ ಬರ್ತಾರೆ, ಪ್ರಾಬ್ಲಮ್ ತೊಗೊಂಡ್ಬರ್ತಾರೆ, ನಾ ಬರೀ ಮಂತ್ರ ಕೊಡ್ತೀನಿ, ಸಾಧನ ಹೇಳ್ತೀನಿ. ಕಿಶೆದಾಗ ಬಜೆ ಇಟ್ಕೊ ಅಂತ ಹೇಳ್ತೀನಿ, ವರ್ಕ್ ಆಗುತ್ತೆ. ಕಿಶೆದಾಗ ಗುಮ್ತಿ ಚಕ್ಕ ಇಟ್ಕೊ ಅಂತೀನಿ, ವರ್ಕ್ ಆಗ್ತದೆ. ಕಿಶೆದಾಗ ಎಕ್ಕದ ಇಟ್ಕೊ ಅಂತೀನಿ, ವರ್ಕ್ ಆಗ್ತದೆ. ಏನು ಬೇರೆ ಶಕ್ತಿ ಏನದ ಆ ವಸ್ತು, ಏನು ಶಕ್ತಿ ಅದ, ವಿಚಿತ್ರ. ಗೊತ್ತಾ? ಮಂಗಳವಾರ ಈ ಮಂತ್ರ ಅನ್ರಿ, ಎಷ್ಟು ಮಂದಿ ಪ್ರಾಬ್ಲಮ್ ತೊಗೊಂಡ್ಬರ್ತಾರೆ, ಬಂದು ನನ್ನ ಮಕ್ಕಳಿಗೆ ಮದುವೆನೇ ಆಗೋದಿಲ್ಲ ಅಂತ ಬರ್ತಾರೆ. ಮದುವೆ ಆಗೋದಿಲ್ಲ ಅಂತ ಬರ್ತಾರೆ. ಕನ್ನಿಕಾ ಪರಮೇಶ್ವರಿ ಮಂತ್ರ ಅಂತ ಬರ್ತದೆ ರೀ. ಎಂತ ಅದ್ಭುತ. ಇವತ್ತಿನವರೆಗೆ ನಾನು ಸಾವಿರಾರು ಮಂದಿಗೆ ಕೊಟ್ಟಿನಿ ಮಂತ್ರ. ಅದನ್ನು ಒಂದೇ ಒಂದು ಫೇಲ್ಯೂರ್ ಇಲ್ಲ. ಮಕ್ಕಳು ಮದುವೆ ಆಗಿಲ್ಲ ಅಂತ ಬಂದವ್ರಿಗೆ ಎಷ್ಟೋ ಮಂದಿ ಸಂತಾನ ಗೋಪಾಲ ಅಂತ ಮಂತ್ರ ಕೊಡ್ತೀನಿ. ಅದರಿಂದಲೇ ಆಗ್ಯಾವ ಮಕ್ಕಳು. ಬೇಕಾದ ಪ್ರಾಬ್ಲಮ್ ಇಲ್ಲ, ತಾನೇ ಇದಾಗ್ತದೆ. ಮಂತ್ರ ಶಕ್ತಿ ಭಾಳ ಅದ ರೀ. ಅದು ನಿಮಗೆ ಒಮ್ಮೆ ವಿಶ್ವಾಸ ಬರೋದಿಲ್ಲ. ನಿಮ್ಮ ಬದುಕಿನೊಳಗೆ ಏನಾದ್ರು ಕಷ್ಟ ಬರಬೇಕು, ಎಲ್ಲ ಕಡೆ ದಾರಿ ಬಂದಾಗಬೇಕು, ಅವಾಗ ನಮ್ಮ ಕಡೆ ಬರ್ತೀರಿ. ಮಂತ್ರ ಅನ್ನಂದ್ರು ಅಂತೀರಿ, ಉಳ್ಳಂದ್ರು ಉಣ್ತೀರಿ, ಹೆಜ್ಜೆ ನಮಸ್ಕಾರ ಹಾಕಂದ್ರೆ ಹಾಕ್ತೀರಿ, ಉಲ್ಟಾ ನಮಸ್ಕಾರ ಹಾಕಂದ್ರೆ ಹಾಕ್ತೀರಿ, ನಮಸ್ಕಾರ ಹಾಕಂದ್ರೆ ಹಾಕ್ತೀರಿ. ಎಲ್ಲ ಮಿಕ್ಕಿದಾಗ ಅಲ್ಲಿ ಮಟ್ಟ ಎಲ್ಲಿದ ಒಣ ಸೊಕ್ಕು ಇರುತ್ತೆ, ಅದು ಮಾಡಿಸ್ಕೊಡ್ತಿಲ್ಲ. ಅದು ಎಲ್ಲ ಮಿಕ್ಕಿ ನಿಂತಾಗ ಏನು ಮಾಡೋಕ್ಕೆ ತಯಾರಾಕಿರಿ ನೀವು. ಸಗಣಿ ತಿಂದ್ರೆ ತಿಂತೀರಿ, ಆಕಡೆ ಸಗಣಿ ತಿನ್ನೋದು ತಿಂತೀನಿ ರೀ, ಒಂದು ಕಮ್ಮಿ ಆಗ್ಬೇಕಂತ. ನಾವು ಕತ್ತಿ ಉಚ್ಚಿ ಕುಡಿಯೋನು ಕುಡಿತಾರ, ಕತ್ತಿ ಉಚ್ಚಿ ಕುಡ್ದಾರ ಕ್ವಾಡಿಗೆ ಬಂದಾಗ ಕಚ್ಚಿ ಉಚ್ಚಿ ಕುಡಿ ಅಂತಂದೆ ಕುಡ್ದಾರ. ಮಿಕ್ಕಿ ನಿಲ್ಬೇಕು ನಿಮಗೆ. ಇನ್ನೂ ಮಿಕ್ಕಿಲ್ಲಪ್ಪ, ನಿಮ್ದು ಇನ್ನೂ ಐತೆ ಅಂತ ತಿಳ್ಕೊಂಡು ಯಾವಾಗ ಮಿಕ್ಕಿ ನಿಲ್ತದೆ ನೀವೇ ಮಾಡ್ತೀರಿ. ಆದರೆ ನಂಬ್ರಿ, ಇದೊಂದು ಸಾಧನ ಅದು. ಮಂತ್ರ ಸಾಧನ, ಯಂತ್ರ ಸಾಧನ, ತಂತ್ರ ಸಾಧನ, ಪ್ರಾರ್ಥನಾ ಸಾಧನ, ಇದನ್ನೆಲ್ಲ ಮಾಡಿರಿ. ಹಿಂಗೆ ಅಳಬೇಕಾಗಿಲ್ಲ, ನೀವು ನರಳಬೇಕಾಗಿಲ್ಲ. ಅದು ಆರೋಗ್ಯ ಸಮಸ್ಯೆ ಇರಲಿ, ಅಸ್ತಮಾಕ್ಕೊಂದು ಮಂತ್ರ ಅದ ರೀ, ಕಿಡ್ನಿಗೊಂದು ಮಂತ್ರ ಅದ ರೀ, ಮಲಬದ್ಧತೆಗೆ ಒಂದು ಮಂತ್ರ ಅದ. ಮಂತ್ರ ವಿದ್ಯಾನಿಧಿ ಅಂತಕೊಂಡು ಹಳೇ ಪುಸ್ತಕ ನನ್ನ ಕಡೆ ಅದ. ಇದು ಅದ್ಭುತ. ಅದು ಮಂತ್ರ ವಿದ್ಯಾನಿಧಿ ಎಲ್ಲರೂ ಸಿಕ್ಕಿ ನೀವು ತೋರ್ಬೇಕಾರೆ. ಹೌದಾ? ಮಂತ್ರ ವಿದ್ಯಾನಿಧಿ ಇದ್ರಾಗ ಎಲ್ಲ ಅದು. ಸತಿ ಪತಿಗಳನ್ನ ಕೂಡಿಸೋ ಮಂತ್ರ ಅದಾವ, ಕಾಮಾಲೆ ಒಂದು ಮಂತ್ರ ಅದ, ಅದ್ರಾಗ ಅದೃಶ್ಯ ಆಗೋ ಮಂತ್ರನೂ ಅದಾವ. ಅದೃಶ್ಯ ಆಗಿಬಿಡ್ತೀರಿ ನೀವು ಸಾಧನ ಮಾಡಿಕೊಂಡು, ಸಿದ್ಧಿ ಮಾಡಿಕೊಂಡ್ರು. ಏನಿಲ್ಲ ಅದ್ರಾಗ. ಅದು ನನಗೆ ಮಾರ್ಗದರ್ಶಿ. ಅದು
1982ರಿಂದ 6 ವರ್ಷ ಕಲ್ತೀನಿ ನಾನು ಮಂತ್ರ ಸಾಹಿತ್ಯವನ್ನು. ಕೇರಳದಿಂದ, ದಿಲ್ಲಿಯಿಂದ, ಹರಿದ್ವಾರದಿಂದ ಕಲಿತು ಬಂದ. ನಾನು ಮಲ್ಲಂತಿದ್ದಿಲ್ಲ, ನನಗೂ ಸೊಕ್ಕಿತ್ತು. ಮತ್ತು ನಾನು ಮಲ್ಲಂತಿದ್ದಿಲ್ಲ ಅಂತಿದ್ದೆ ನಾನು. ಆದರೆ ಅವನು ನಂಬಿದೆ, ನಾನು ಉದ್ಧಾರ ಆದೆ. ನನ್ನ ನಂಬಿ, ಆ ಮಂತ್ರವನ್ನು ನಂಬಿ ನೀವು ಸಾಧಕರು ಉದ್ಧಾರ ಆಗಿದ್ದಾರೆ. ನನ್ನೊಂದು ಪ್ರೂವ್ ಅದಾವು, ಯಾರ್ಯಾರಿಗೆ ಏನೇನು ಸಿಕ್ಕದ ಪ್ರೂವ್ ಅದಾವು. ಅದಕ್ಕಿಷ್ಟೇ, ಅದನ್ನೆಲ್ಲ ಪ್ರೂವ್ ನಾ ಹೇಳ್ತೇನೆ. ನಾವು ಕುಡಿದ್ರೆ ಸಾಯ್ತಾರ ಅಂತಂತೇಳಿ ಪ್ರೂವ್ ಮಾಡ್ರಿ ಅಂತಂತನ ಬರ್ತಾನೆ. ಅದನ್ನ ಹಂಗೆ ನಾವು ಕೊಡಿಸ್ಕೊಂತೀರಿ, ಸಾಯ್ತಾನೆ ನೋಡೋಣ. ಇದು ಸಾಧ್ಯನೇ ಇದು, ಹಿಂಗೆ ಮಾಡೋದೇನು ಇಲ್ಲ, ನಂಬೇಕಷ್ಟೇ. ಸೊ ಈ ಮಾತುಗಳನ್ನ ಹೇಳಿ ನಾಳಿದ್ದ ನಾನು ದಿನಾಲೂ ಅಂದ್ಕೊಂಡಿರ್ತೀನಿ ನಿಮ್ಗೆ ಇದು. ಯಾಕಂದರೆ ಇದು ಈ ಯೋಗ ಅನ್ನೋದು ಹೆಂಗೈತಪ್ಪ ಅಂದರೆ ಮಾಡೋದಲ್ಲ, ಇದು ಏನು ಮಾಡೋದಿದು, ಕೇಳೋದಲ್ಲ, ಓದೋದಲ್ಲ, ನೋಡೋದಲ್ಲ. ನಿಮ್ಗೆ ಸ್ವಯಂ ಮಾಡಿಸ್ಬೇಕಂತಕೊಂಡು ಇವತ್ತು ಪ್ರಾಣಾಯಾಮ ಮಾಡಿಸ್ಬೇಕಂತ ಬಂದಿರ್ತೀನಿ, ಧ್ಯಾನ ಮಾಡಿಸ್ಬೇಕಂತ ಬಂದಿರ್ತೀನಿ. ಏನೋ ಒಟ್ಟು ನಿಮ್ಗೆ ಹೇಳಬೇಕು, ಉದ್ಬೋಧಕ ಒಂದು ನಿಮಗೆ ಪ್ರೇರೇಪಣೆ ಮಾಡ್ಬೇಕಂತ ಹೇಳಕ್ಕೆ ಹೋಗ್ತೀನಿ. ಪುಂಕಾನುಪುಂಕವಾಗಿ ಬರ್ತದೆ, ಟೈಮ್ ಹೋಗ್ಬಿಡ್ತದೆ ಅಷ್ಟೇ. ಇವತ್ತು ಮಾಡಿಸಿದ್ದು ಪ್ರಾಕ್ಟಿಕಲ್ಲೇ ನಿಮಗೆ, ಹೌದಲ್ಲ? ದಿನ ನಾ ಅಂದ್ರಪ್ಪ ಏನು ಬರ್ತಿತ್ತು ನಿಮಗೆ? ನೀವಂದ್ರಲ್ಲ, ನೀವಂದ್ರಿಲ್ಲೋ, ನೀವು ಪರಿಣಾಮ ಆಗ್ತದೆ. ಈ ಮಾತನ್ನು ಹೇಳಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇವ್ರ ಪಾಪ ದಡದು ಬಂದಿರಿ, ನೀವು ಹೋಗಿ ರೆಸ್ಟ್ ತೊಗೊರಿ, ಮತ್ತು ಮುಂಜಾನೆ ಬರ್ರಿ ಗುರುಗಳ ದರ್ಶನಕ್ಕೆ. ಅದು ಏನಂತ ನೋಡ್ಕೊಳ್ಳೋಣ ಅಂತದನ್ನು. ಸೊ 3 ಸಲ ಓಂಕಾರ ಅನ್ನೋಣ, 3 ಸಲ ಓಂಕಾರ ಅಂದು ಕ್ಲಾಸ್ ಮುಗಿಸ್ತಾರ ಸೇರ್ಣದೊಳಗೆ, ಹೌದಾ? ಆನಂತರ ಸಾಧನದೊಳಗೆ ಭಾಗಿಯಾಗಿದ್ದೀರಿ. ಖಂಡಿತವಾಗಿದ್ದರೆ ಪರಿಣಾಮ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗಿದೆ. ಆದರೆ ಗೋಚರ ಆಗಲಿಕ್ಕಿಲ್ಲ ಅಷ್ಟೇ. ಸೊ ಶಾಂತವಾದ ನಿದ್ದೆ ಮಾಡ್ತೀರಿ, ನಿಮ್ಗೆ ಹೀಲಿಂಗ್ ಆಗಿದೆ, ನಿಮ್ಗೆ ಗೊತ್ತಾಗದ ಹಾಗೆ ಹೀಲಿಂಗ್ ಆಗಿದೆ. ಈ ಹೀಲಿಂಗ್ ಮಾಡ್ಕೊಳಕ್ಕೆ ಬಂದಿರಲ್ಲ, ಹೀಲಿಂಗ್ ಆಗಿದೆ ತಕ್ಕ ಮಟ್ಟಿಗೆ. ಸೊ ನಿಮ್ಗೊಂದು ಪ್ರಶ್ನೆ ಬರ್ತದೆ ಈಗ, ಏನು ಅವ್ರು ಬಂದು ಹಾರ ಹಾಕಿದ್ರು, ಗುರುಗಳು ಹಂಗೆ ಹಾಕ್ಕೊಂಡು ಕುಂತ್ಬಿಟ್ಟಾರಲ್ಲ ಅಂತ ಒಬ್ಬರು ಮನ್ಯಾಗ ಮನಸ್ಸಿನಾಗ ಬರಾಕತ್ತೈತಿ. ಗುರುಗಳು ಹಾರ ಹಾಕೊಂಡಾಗ ಕೂತ್ಬಿಟ್ರಲ್ಲ. ಯಾಕಂದ್ರೆ ನಿಮ್ಗೆ ಏನು ರೂಢಿ ಅದ ಅಂದ್ರೆ ಹಾರ ಹಾಕಿರ್ಕೋ ತೆಗೆದು ಮಗ್ಗಿ ಇಟ್ಬಿಡ್ತಾರೆ. ಅದನ್ನು ನೋಡಿ ರೂಢಿ ಆಗಿಬಿಟ್ಟದು. ನೀವು ಬೇಕಾದ ತಿಳ್ಕೊರಿ, ನನಗೇನು ಮಾಡೋದು? ಅವ್ರು ಹಾರ ಹಾಕ್ಯಾರ, ಇದು ಕನಿಷ್ಠ 400ರಿಂದ 500 ರೂಪಾಯಿ. ಇದಕ್ಕೆ ಈ ಹಾರಕ್ಕೆ ಒಮ್ಮೊಮ್ಮೆ 200-300 ರೂಪಾಯಿ ಸಿಗುತ್ತ. ಒಂದೊಂದು ಊರಾಗ 300, 400, 500 ರೂಪಾಯಿ. ಎಷ್ಟು ಚಂದ ಹಾರದಲ್ಲ, ಎಷ್ಟು ಭಕ್ತಿ ತೋರಿಸಿರಲ್ಲ. ಹಾಕಿದ್ರು ತೆಗೆದು ಹಿಂಗೆ ಹೋಗೋದ್ರಪ್ಪ ಅಂತಂದ್ರೆ ಇದಕ್ಕೆ ಅವಮಾನ ಮಾಡ್ದಂಗೆ ನಾನು, ಅವ್ರ ಪ್ರೀತಿಗೆ ಅವಮಾನ ಮಾಡ್ದಂಗೆ, ಅವ್ರ ಭಕ್ತಿಗೆ ಅವಮಾನ ಮಾಡ್ದಂಗೆ ನಾನು, 500 ರೂಪಾಯಿಗೆ ಅವಮಾನ ಮಾಡ್ದಂಗೆ ನಾನು. ಈ ಹೂವಿಗೆ ಒಂದು ಹೂ ಬೆಳಿಬೇಕಾದ್ರೆ ಏನೆಲ್ಲ ಹಾಕಿರ್ತಾರೆ, ಅಷ್ಟು ಹೂವು ಪೋಣಿಸ್ತಾರೆ. ಇಷ್ಟು ಹೂವು ಅದಾವ, ಮಕರಂದ ಅದ, ವಾಸನೆ ಅದ, ಕೊಡಕ್ಕೆ ಹತ್ತೈತಿ, ತೆಗೆದು ಇಟ್ಟು ಬಿಟ್ರೆ ಎಷ್ಟು ಅವಮಾನ, ಎಷ್ಟು ನನ್ನ ಸೊಕ್ಕದ ಅಲ್ಲ? ತೆಗೆದು ಇಟ್ಟು ಬಿಡ್ತಾರೆ. ಆಗಿಂದಾಗ ಒಂದು ಕ್ಷಣ ಸಹಿತ ಧರಿಸೋದಿಲ್ಲ. ಮತ್ತು ಯಾಕೆ ಕೊಡ್ತೀರಂತವ್ರಿಗೆ? ಯಾಕೆ ಕೊಡ್ಬೇಕಂತವ್ರಿಗೆ? ಇದರ ಬೆಲೆ ಗೊತ್ತಾಗಲಾರ್ದವ್ರಿಗೆ, ಇದ್ರ ಕಿಮ್ಮತ್ತು ಗೊತ್ತಾಗಲಾರ್ದವ್ರಿಗೆ ಯಾಕೆ ಕೊಡ್ತೀರಿ? ಎಷ್ಟು ಚಂದದ ಗುಲಾಬಿ ಹೂವು, ಒಂದೊಂದು ಹೂ ಬೆಳಿಬೇಕಾದ್ರೆ ತೋಟದಾಗ ನೋಡ್ರಿ, ಏನು ಅಷ್ಟು ಹೂವು ಪೋಣಿಸ್ಕೊಂತಂದಾರ್ರಿ. ಖುಷಿಯಿಂದ ಹಾಕೊಂಡಿರ್ತೀನಿ ನಾನು. ಬೇಕಾದ್ರೆ ತಿಳ್ಕೊಂಡು ನೀವು ತಿಳ್ಕೊಂಡ್ರೆ ನನಗೆ ಏನು ಮಾಡೋದೈತಿ? ಎಲ್ಲೋ ಲಗ್ನಕ್ಕೆ ಹೋಗಿರ್ತೀರಿ, ಈಗಂತೂ ಅಪ್ಪು 1,000 ಮಂದಿ ಊಟಿತ್ತಪ್ಪ, 4,000 ಬಾಟ್ಲಿ ತರಿಸಿರ್ತಾರೆ, ಅರ್ಧ ಲೀಟರ್ದು. ಏನು ಕಿಮ್ಮತ್ತ ಇಲ್ಲ ಅವಕ್ಕೆ. 4 ಬಾಟ್ಲಿ ಇಟ್ಟು ಹೋಗ್ತಾರ, ಇಟ್ಟು ಕುಡ್ತಾವೆ, ಇಟ್ಟು ಹೋಗ್ತಾವ, ಅಷ್ಟು ತಗೊಂಡು ತಿಪ್ಪಿ ಹಾಕ್ತಾರ. ನೀರಿಗೆ ಕಿಮ್ಮತ್ತಿಲ್ಲೇನ್ರಿ? 1 ಲೀಟರ್ ನೀರು ತಯಾರಾಗಬೇಕಾದ್ರೆ 4 ಲೀಟರ್ ವೇಸ್ಟ್ ಆಗತ್ತೆ ರೀ. ನಾವು ನಿಮಗೆ ನೀರಿಕೆ ಆದಾಗ ನೀರು ಸಿಗಬಾರ್ದು, ಗೊತ್ತಾಗತ್ತೆ ನೀರಿನ ಕಿಮ್ಮತ್ತು. ಆರೋ ವಾಟರ್ ಕೆಡಿಸ್ತೀರಿ ಯಾಕೆ ನೀವು? ಕಿಸಿದ ಇಟ್ಕೊಂಡ್ಬರಕ್ಕೆ ದಾಡ್ ನಿಮಗೆ ಅನಿಸುತ್ತಾ? ಬಂದು ತಿಳ್ಕೊಂಡ್ರೆ ತಿಳ್ಕೊಳ್ಳಿ. ಅವರು ಕಿಸೆ ಇಟ್ಕೊಂಬರ್ರಿ, ಆ ನೀರು ಪೂರ ಖಾಲಿ ಮಾಡ್ರಿ. ಚಂದಾಗ ಡಬ್ಬೆ ಎಲ್ಲರ ಒಗಿರೋದು ನೀರು ಖಾಲಿ ಮಾಡ್ಲಾರ್ದ ಅದು ಬಿಟ್ಟು ಬರಬೇಡ್ರಿ. ನಾ ಹೇಳ್ತೀನಿ, ನಿಮ್ಮ ನೀರಿನ ಕಿಮ್ಮತ್ತು ಗೊತ್ತಿಲ್ಲ, ಊಟ ಕೆಡಿಸ್ತೀರಿ, ಊಟದ ಕಿಮ್ಮತ್ತು ಗೊತ್ತಿಲ್ಲ. ಅನ್ನೋದು ಅಗಳ ಮ್ಯಾಗ ನಿಮ್ಮ ಜೀವನ ಅದ. ನೀರಿನ ಮೇಲೆ ಪಂಚಮಹಾಭೂತಗಳದಂಥ ಶರೀರ ಇದು. ಆ ಋಣ ತೀರ್ತಿಲ್ಲ, ಹೊಕ್ಕಿರಿ ಹಾಳಾಗಿ ಸತ್ತು. ಶ್ವಾಸದ ಋಣ, ಅನ್ನದ ಋಣ, ನೀರಿನ ಋಣ,
ತೀರ್ಥಪ್ಪ ಒಂದು ಕ್ಷಣ ಇರುವುದಿಲ್ಲ. ಯಾವತ್ತು ನೀವು ಹೆಚ್ಚು ತಿಂದು ಅವಶ್ಯಕತೆಗಿಂತ ಹೆಚ್ಚು ತಿಂತೀರಿ, ಅವಶ್ಯಕತೆಗಿಂತ ಹೆಚ್ಚು ಬಿಡ್ತೀರಿ, ವೇಸ್ಟ್, ನಿಮ್ಮ ಪಾಲಿನ ಅನ್ನವನ್ನ ವೇಸ್ಟ್ ಮಾಡ್ತೀರಿ, ಲಘು ಸಾಯ್ತೀರಿ. ನೀವು ಲಘು ಸಾಯ್ತೀರಿ. ನಿಮ್ಮ ಪದರಿಗೆ ಇಷ್ಟು ಅನ್ನ ಕೊಟ್ಟ ದೇವರು, ನೀವು ಉಳಿಸಿ ಹಾಳು ಮಾಡ್ತೀರಿ, ತಿನ್ಲಾರ್ದ ಹಾಳು ಮಾಡ್ತೀರಿ. ನಾನೇನು ಕೊಟ್ಟಿದ್ದೆ, ನೀ ಹಾಳು ಮಾಡಿ ನನಗೇನು ಮಾಡೋದೈತೆ, ಬಾ ಮಗನ ಅಂತ ನಾವು. ಇದು ಗೊತ್ತಾ ಅಲ್ಲಿ ನಿಮ್ಗೆ? ಅನ್ನ ಎಂದು ಕೆಡಿಸ್ಬೇಡ್ರಿ, ಏಟ್ ಬೇಕು ಆಟ ಹಿಡಿಸ್ಕೋರಿ. ಊಟ ಮಾಡೋ ಮುಂದೆ ಅನ್ನಕ್ಕೆ ನಮಸ್ಕಾರ ಮುಟ್ಟ ಊಟ ಮಾಡ್ರಿ, ಎಂದೆಂದು ಕೆಡಿಸ್ಬೇಡ್ರಿ, ನೀರು ಕೆಡಿಸ್ಬೇಡ್ರಿ. ಯಾರಾದರೂ ಹೂವಿನ ಹಾರ ಹಾಕಿದ್ರೆ ಸ್ವಲ್ಪ ಹೊತ್ತಿರಲಿ, ಮಂದಿ ಏನು ತಿಳ್ಕೊಂಡ್ರ ಇದ್ರಾಗ ಹಾಳ ಹೋಗ್ತೀರಿ ನೀವು. ಅವ್ರು ಏನು ತಿಳ್ಕೊಂಡ್ರ ನಿಮಗೆ ಆ್ಯಕ್ಚುಲಿ ಇಸ್ತ್ರಿ ಮಾಡೋ ಡ್ರೆಸ್ ಹಾಕೋಬೇಕು ಅನ್ಸುತ್ತೆ, ಟೆಕ್ನಾಲಜಿ ಇರಬೇಕು ಅನ್ಸುತ್ತೆ, ಹೌದಾ? ಆದ್ರೆ ಮಂದಿ ಏನು ತಿಳ್ಕೊಂಡ್ರ? ಬರೀ ಮಂದಿ ಸಂಬಂಧ ಅವ್ರು ಏನು ತಿಳ್ಕೊಂಡ್ರ? ಇಂಥ ಸೀರೆ ಇಟ್ಕೊಂಡ್ರ ಮಂದಿ ಏನು ತಿಳ್ಕೊಂಡ್ರ? ಅವನು ಬರೀ ಮಂದಿ ಸಂಬಂಧ ಬದುಕಿರಿ, ನಿಮ್ಮ ಸಂಬಂಧ ಬದುಕೇ ಇಲ್ಲಿ. ಯಾವಾಗ ನಿಮ್ಮ ಸಂಬಂಧ ಬದುಕಕ್ಕೆ ಶುರು ಮಾಡ್ತೀರಿ, ನಿಜವಾದ ಜೀವನ ಶುರು ಆಗತ್ತದು. ಗೊತ್ತದನ? ಉಳಿಕಿದ ಬೆಂಕಿ ತಿಳ್ಕೊಂತಾರ, ಅದನ್ನ ಮಕ್ಕಳು ಬಿಡ್ತೀರಿ ನೀವು, ಹೌದಾ? ಅವ್ರು ತಿಳ್ಕೊಂತಾರ, ಅಂತ ತಿಳ್ಕೊಳ್ಳೋದಿಲ್ಲ, ಸುಮ್ಮನೆ ಖಾಲಿ ಪೀಲಿ. ಅವ್ರೇನು ತಿಳ್ಕೊಂಡ್ರ? ಹೆಂಡತಿ ಗಂಡ ಜಗಳಾಡ್ತಿರ್ತಾರ, ಅವ್ರ ಬದುಕು ಗಪ್. ನಾವು ಜಗಳ ನೋಡಿ ಅವ್ರೇನು ತಿಳ್ಕೊಂಡ್ರ? ಅವ್ರ ಮನೆ ನಿಮ್ಗಿಂತ ಅಪ್ಪನಂತ ಜಗಳಾಡ್ತಾರೆ, ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ಇವತ್ತೊಂದು ಹೊಸ ಟ್ರೆಂಡ್ ಶುರು ಆಗೈತೆ. ಯಾರ ಮನೆಗೆ ಹೋಗ್ಬೇಕಾದ್ರೆ ನಾನು ಬರೀ ಫಾರೆನ್ನ ನೋಡ್ತಿದ್ದೆ, ನಾನು ಮುಂಚೆ ತಿಳಿಸಿ ಬರೋದು, ಮತ್ತೆ ತಿಳಿಸಿ ಬರ್ಬೇಕ್ರಿ ಅಂತಾರೆ ಅವರು. ಬಂದು ಹಂಗೆ ಹೋಗ್ತಿದ್ವಿ ನಾವು, ಈಗೇನಿಲ್ಲ, ಮುಂಚೆ ತಿಳಿಸಿ ಬರ್ಬೇಕು. ಯಾತಕ್ಕಪ್ಪ ಅಂತಂದ್ರೆ ನೀವು ಬರ್ತೀನಿ ಅಂತ ಹೇಳಿ ಕೂಡ ಪಟ 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 ತಳಗೆ ಒಂದ್ಸದ ಕೆಳಗೆ ವಸ್ತು ಒಗಿತಾರ, ಸೀರಿ ಪಾರಿ ಇದೆಲ್ಲ ಕಳಿಸಿ ಮ್ಯಾವಂತ ಇದನ್ನ ಹಾಕಿ ಅವ್ರು ಬರ್ತಾರ. ನೋಡ್ರಿ ಎಷ್ಟು ಚಂದ ಮನೆ ಇಟ್ಟಾರ, ನೀನು ಇಟ್ಟಿ ಅಂತ ಅವ್ನು ಹೇಳ್ತಾನ. ಅವ್ರು ಹಂಗೆ ಇತ್ತು, ಅವ್ರದ್ದು ಹಂಗೆ ಇತ್ತು ಹಣೆ ಬರ. ನೀವು ಅಪ್ಪಡೆ ಹೊರಸ್ ಮಾಡಿದ್ರು, ಅವರು ಹೊರಸ್ ಸಸ್ಯಾರ, ಅವರು ಎತ್ತು ನೋಡ್ಬೇಕಾರ, ಹೌದಾ? ದೇಕಿನಿಕ ಡಬ್ಬ, ಮತ್ತೊಬ್ರು ಬದುಕು ದೇಕಿನಿಕ ಡಬ್ಬ, ನಿಮ್ದು ಹಂಗೇನೆ. ಬಟ್ ತೋರಿಸ್ಕೊಡುದಿಲ್ಲ ಅಷ್ಟೆ. ಎಲ್ಲ ಏನೋ ಒಕ್ಕಟ್ಟದ, ಸರಿನೇ ಇಲ್ಲ, ಬಟ್ ಫೋಕಸ್ ಕೊಡ್ತೀರಿ, ನಾಟಕ ಮಾಡ್ತೀರಿ, ಎಲ್ಲ ಸರಿ ಐತೆ ಅಂತ ತಿಳ್ಕೊಂಡು. ಸರಿ ಐತೆ ಅಂತ ನಾಟಕ ಮಾಡ್ತೀರಿ ನೀವು. ಈಗ ನೋಡಿ ಎಷ್ಟು ಚಂದ ಕುಂತೀರಿ ನೀವು, ಅಗಲಿ ಖುಷಿಲ್ಲೇ ಕುಂತೀರಿ, ಒಂದು 4 ಕೈ ಹಾರ ಹಾಕೊಂಡು ಕುಂತೀರಿ, ಖುಷಿ ಖುಷಿ ಕುಂತೀರಿ. ಆದ್ರೆ ಮ್ಯಾಗ ಅಷ್ಟು ಖುಷಿ, ಒಳಗೆ ಬೆಂಕಿ ಐತಿ, ಒಳಗೆ ಬೆಂಕಿ ಐತಿ, ಮ್ಯಾಗ ಕಾಲ್ಗೇಟ್ ನಗು, ಕಾಲ್ಗೇಟ್ ನಗು. ಕಾಲ್ಗೇಟ್ ನಗು. ಯಾರೇ ಬರ್ತಾರ, ಯಾಕ್ರಿ ಹೆಂಗದ್ರಿ ಅಂತ ಕೇಳ್ತಾರ, ಆರಾಮ್ರಿಪ್ಪ ಅಂತಾರ, ಆರಾಮ್ರಿಪ್ಪ ಅಂತಾರ. ನೀವು ನಾವು ಆರಾಮ್ರಿಪ್ಪ ಅಂತ. ಈ ಕಡೆ ಹೊಂಟಿದ್ರಿ, ದವಾಖಾನೆ ಹೊಂಟಿದ್ಯಾ ಅಂತಾರ. ಆರಾಮಂತಾನವ, ಇವನು ಆರಾಮಂತಾನ, ಮತ್ತೆ ಈ ಕಡೆ ಹೊಂಟಿ ದವಾಖಾನೆ ಹೊಂಟಿ ಅಂತಾನ. ಏನೋ ಇವನು ಇದಂತಾರ ಮಪ್ಪ ಆರಾಮು. ದವಾಖಾನೆ ಹೊಂಟವ್ರು ಆರಾಮ್ ಅಂತಾರಲ್ಲ, ಮತ್ತೆ ಇದು ನಾಟಕ ಅಲ್ಲ, ನಾಟಕ ಅಲ್ಲ, ನಾಟಕ. ಬರೀ ನಾಟಕ ನಡೆಸಿರಿ, ಜೀವನ ನಾಟಕ ನಡೆದದ್ದು, ಅದು ಇದು ಗೊತ್ತೇ ಇಲ್ಲ. ಇದನ್ನು ಕಂಡು ಬಸವಣ್ಣವರು ಏನಂದ್ರು, ಅವರು ನಿಜನಾಗರ ಕಂಡ್ರೆ ಕೊಲ್ಲೆಂಬರು, ಕಲ್ಲನಾಗರ ಕಂಡ್ರೆ ಹಾಲೇರಿ ಎಂಬರು. ನೀವೆಲ್ಲ ಕಲ್ಲನಾಗರ ಪೂಜೆ ಮಾಡೋರದಿರಿ. ನಿಜವಾದ ಭಿಕ್ಷುಕ ಬಂದರೆ ಒದ್ದು ಹೊರಗೆ ಹಾಕ್ತೀರಿ ಅವನ್ನ. ಆದ್ರೆ ಸಿನಿಮಾದಾಗ ಒಬ್ಬ ಯಾವಾಗರ ಭಿಕ್ಷುಕ ಅತ್ಕೊಂತ ಕೂತಿರಪ್ಪ ಅಂದ್ರೆ ನಿಮ್ಮ ಹೃದಯ ಆಳ್ತದ, ಎಷ್ಟು ಕಷ್ಟದ ಹುಡುಗ ಅಂತಿಕೊಂಡು. ಒಂದು ಚಾನೆಲ್ನಾಗ ಹತ್ತಿ ಸಸಿ ಕಾಟ ಕೊಡ್ ನೋಡಿ, ಈ ಹೊಯ್ಬಾಲಿ ಎಷ್ಟು ಕಷ್ಟ ಕೊಡ್ತದವ ಅಂತ. ಅದ ನೀವು ಅತ್ತೆಗೆ ನಿಮ್ಮ ಸಸಿಗೆ ಫಸ್ಟ್ ಕಷ್ಟ ಕೊಡ್ತೇವೆ. ಟಿವ್ಯಾಗ ನೋಡಿ ಇದು ಮಾಡ್ತೀರಿ, ಸ್ವತಃ ಜೀವನದಾಗ ನೀವು ಹಂಗದಿರಿ. ಹೆಚ್ಚು ಮಜಾ ಅಲ್ಲ ಇದು. ನಿಜ ಜೀವನದಾಗ ಹಂಗದಿರಿ ನೀವು, ಭಾಳ ದುಷ್ಟದಿರಿ. ಮ್ಯಾನ್ ನಾಟಕ ಮಾಡಕತ್ತೀರಿ ಅಷ್ಟು. ನಿಮ್ಮೊಳಗಿನ ದುಷ್ಟತನವನ್ನು ಮುಚ್ಚಿರಿ, ಕೆಟ್ಟತನವನ್ನು ಮುಚ್ಚಿರಿ, ಡ್ರಾಮಾ ಮಾಡ್ತೀರಿ. ಡ್ರಾಮಾ. ನಾನು ಬರೋಬ್ಬರಿ ಇದ್ದೀನಿ, ನಾನು ಕರುಣಾಮಯಿ ಇದ್ದೀನಿ, ನನ್ನ ಸಂಸಾರ ಭಾಳ ಚಲೋ ಅದ. ನಿಮ್ಮ ಸಂಸಾರದ ಹೆಸರು ಸ್ವರ್ಗ ನಿವಾಸ್. ನಿಮ್ಮ ಮನೆಗೆ ಏನಿಟ್ಟಿದೆ? ಸ್ವರ್ಗ ನಿವಾಸ್.
ಮನೆಯೊಳಗೆ ಥೇಟ್ ನರಕ. ಅಷ್ಟೇ ಬದುಕು. ಯಾಕಂದರೆ ನಿಮಗೆ ಬದುಕಲಿಕ್ಕೆ ಬರಲಿಲ್ಲ, ಮತ್ತೊಬ್ಬರು ಕೂಡಿ ಬದುಕಲಿಕ್ಕೆ ಬರಲಿಲ್ಲ, ನಿಮ್ಮ ಕೂಡಿ ನೀವು ಇರಲಿಕ್ಕೆ ಬರಲಿಲ್ಲ. ನಾ ಹೇಳೋದು ಅರ್ಥ ಆಗತ್ತೇನೋ? ಮತ್ತೊಬ್ಬರು ಕೂಡಿ ಇರೋಕ್ಕೂ ಬರಲಿಲ್ಲ ನಿಮ್ಗೆ, ನಿಮ್ಮ ಕೂಡಿ ನೀವು ಇರೋಕ್ಕೂ ಬರಲಿಲ್ಲ, ನಿಮ್ಮ ಕೂಡಿ ನೀವು ಇರೋಕ್ಕೆ ಬರಲಿಲ್ಲ. ಇಲ್ಲೇ ಮತ್ತೊಬ್ಬರು ಕೂಡಿ ಹೆಂಗಿರಬೇಕು ಕಲಿಸ್ತೀವಿ, ನಿಮ್ಮ ಕೂಡಿ ಹೆಂಗಿರಬೇಕು ಕಲಿಸ್ತೀವಿ. ಅದಕ್ಕೆ ಬಂದಿರಿ ನೀವು ಇಷ್ಟೇ. ಇಷ್ಟು ಮಾತು ಹೇಳಿ ಮತ್ತೆ ನಾಳೆಗೆ ಸರಿಯಾಗಿ 7:30ಕ್ಕೆ ಸೇರೋಣ. ಅಲ್ಲಿ ಶರೀರಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೋ, ಇಲ್ಲಿ ಮನಸ್ಸಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಮನಸ್ಸಿಗೆ ಟ್ರೀಟ್ಮೆಂಟ್. ಯಾಕಂದ್ರೆ ನಿಮ್ಮ ಶರೀರ ಕೆಟ್ಟಿದ್ದಕ್ಕೆ ಹೆಚ್ಚಿಗೆ ಮನಸ್ಸು ಕೆಟ್ಟೈತಿ. ನಿಮಗೆ ಮನಸ್ಸು ಕೆಟ್ಟೈತಿ. ಎಷ್ಟೋ ಮಂದಿ ಆಶ್ರಮ ಬರ್ತಾರೆ, ನೋಡ್ಲಿಕ್ಕೆ ಭಾಳ ಚಂದ ಕಾಣಿಸ್ತಾರೆ, ಆದ್ರೆ ಅವರ ಒಳಗಿನ ಹುಳುಕುಗಳು ಗೊತ್ತಾದಾಗ ಏನಪ್ಪ ಮಂದಿ ಹೆಂಗಂತವ್ರು ಇರ್ತಾರಪ್ಪ ಅನಿಸುತ್ತೆ. ಆ್ಯಕ್ಚುಲಿ ನಾವು ಬಡ್ಕೊತೇವೆ. ಈ ಆಶ್ರಮ ನಮ್ಮ ಸ್ವಂತದ ದೇವರ ಬಲದಿಂದ, ಸ್ವಂತ ಬಲದಿಂದ ಮಾಡಿದ್ದು. ಒದ್ದಾಡ್ತೀವಿ ಮೇಂಟೈನ್ ಮಾಡೋಕ್ಕೆ, ಒದ್ದಾಡ್ತೀವಿ. ಎಷ್ಟೋ ಜನ ಬರ್ತಾರ, ಇದನ್ನು ನೋಡಿದ್ಕೊಳ್ಳಿ ಅವ್ರಿಗೆ ಕಿಚ್ಚು ಹತ್ತಿ ಬಿಡುತ್ತೆ. ಎಲ್ಲ ನಿಮ್ದ ಅಂತಾರ, ಎಲ್ಲ ನಿಮ್ದ ಅಂತಾರ. ನಮ್ದು ನೋಡ ಹೊಟ್ಟೆ ಬೆಂಕಿ ಹತ್ತದ ಅವ್ರಿಗೆ. ಎಷ್ಟು ಮಾಡ್ಯಾರಪ್ಪ ಅಂತ ತಿಳ್ಕೊಂಡು, ಎಷ್ಟು ಗಳಿಸ್ತಾರಪ್ಪ ಅಂತ ತಿಳ್ಕೊಂಡು ಬಂದವರು ಇಲ್ಲಿ ಪ್ರತಿಯೊಬ್ಬರು ಏಟದ ಟ್ರೀಟ್ಮೆಂಟ್ ಏನದ 10,000 ಏನು 2,000 ತೊಗೊರಿಲ್ಲ. ಮತ್ತು ಬಾರ್ಗೇನಿಂಗ್ ಶುರುನ. ನಾವೊಂದು 10 ಮಂದಿ ಕರ್ಕೊಂಡ್ಬರ್ತೀನಿ, ನನಗೆ ಫ್ರೀ ಮಾಡಿರಲ್ಲ. ಬಾರ್ಗೇನಿಂಗ್ ಶುರುನ. ಇಂಥ ಕೊಳಕ್ ಮನಸ್ಸು ಅಂತ ನಿಮ್ಮ ನೋಡ್ರಲ್ಲ, ಮೂಲ ನೋಡ್ರಲ್ಲ, ಬಡ್ಕೊಂತೀವಿ ನಾವು. ಅವ್ರು 3 ಮಂದಿ ದುಡಿತಾರೆ, ನಾವು ಒದರ್ಕೊಂತೀನಿ. ಒಂದು ಲೆಕ್ಚರ್ ನಾನು ಇದಕ್ಕೆ ಒಂದು 2,000 ರೂಪಾಯಿ ಕಿಮ್ಮತ್ತದ ನಮಗೆ. ನಿಮ್ಮನ್ನು ಪುಕ್ಕಟೆ ಬರ್ದರ್ಕೊಂತೀನಿ ನಾನು. ಇದ್ರ ಬೆಲೆನೇ ಗೊತ್ತಾಗೋದಿಲ್ಲ. ಅವ್ರು ಮನಸಾರೆ ದೇವರು ಅಂತ ನಿಮ್ಮನ್ನು ನಂಬ್ಕೊಂಡು ನಿಮಗೆ ಕಡಿಮೆ ಮಾಡೋಕೆ ಒದ್ದಾಡ್ತಾ ಗಂಡ ಐತಿ. ಅವ್ರ ಬೆಲೆನೇ ಗೊತ್ತಾಗೋದಿಲ್ಲ ನಿಮಗೆ. ಮತ್ತೆ ಕುಹಕ ಬುದ್ಧಿ ಬಿಡೋದಿಲ್ಲ ನೀವು ಯಾರು ಅಂತ ಬಿಟ್ಬಿಡ್ರಿ. ಇದು ಪವಿತ್ರ ದೇವಸ್ಥಾನದಾಗ ಅದ. ಇಂಥಲ್ಲಿ ನಡೆಸ್ಬೇಡ್ರಿ ನಿಮ್ದೆಲ್ಲ ಆಟ. ನಿಮ್ಗೆ ಎಂಥವ್ರು ಶ್ರೇಷ್ಠಪ್ಪ ಅಂತಂದ್ರೆ ಸುಮ್ಮನೆ ಹೋದ್ರು ಸಹಿತ ಐಸೆ ಇಟ್ಕೊಂಡು 50,000 ಕಕ್ಕಿರ್ತಾರಲ್ಲ ಅವರ ಬೆಸ್ಟ್ ಅದ. ಮತ್ತು ನ್ಯಾಚುರಲ್ ಡೆಲಿವರಿ ಹಾಕಿದ್ರೆ ಸಹಿತ ಹೊಟ್ಟೆ ಕೊಡು ಸುಮ್ಮನೆ ಹೊರಗೆ ಹಾಕಿ ಕೊಡ್ತಾರಲ್ಲ, ಎಷ್ಟು 45,000 ಥ್ಯಾಂಕ್ ಯು ಅಂತೀರಿ. ಮತ್ತೆ ಹಜಮಾತಿ ಮಾಡಿಸ್ಕೊಂಡು ಥ್ಯಾಂಕ್ ಯು ಹೇಳಿ ಬರ್ತಾರೆ. ಇಲ್ಲ 10,000 ಚಾರ್ಜ್ ಮಾಡಿದ್ರೆ 2,000 ತೋರಿಲ್ಲ, 4,000 ಬಿಡ್ರಿಲ್ಲ, ಶುರು ಆಗ್ತಾವೆ. ಯಾಕಪ್ಪ ಯಾಕ್ರಿ? ನಿಮಗೆ ಸೀಯಿಂಗ್ ದಿ ಗ್ರೇಟೆಸ್ಟ್ ಗೊತ್ತಾಗಲಿಲ್ಲ, ಮತ್ತೊಬ್ಬರೊಳಗೆ ದೊಡ್ಡತನ ನೋಡೋದು ಗೊತ್ತಾಗಲಿಲ್ಲ. ಬರೀ ಸಣ್ಣತನ ಹುಡುಕ್ತೀರಿ ನೀವು ಬರೀ. ಯಾಕಂದ್ರೆ ನೀವು ಸಣ್ಣವರಿದ್ರಲ್ಲ, ನಿಮ್ಮ ಮನಸ್ಸು ಸಣ್ಣದಲ್ಲ. ಛೇ, ಇದನ್ನು ದಯವಿಟ್ಟು ಬಿಡ್ರಿಲ್ಲ. ಇಂಥ ಜಗದ ಮಾತ್ರ ಗುಡಿ ಗುಂಡಾರ ಮಠ ಎಲ್ಲಿ ಹಾಕಿರಲ್ಲ, ಇಂಥಲ್ಲಿ ನೀವು ಕುಹಕ ಬುದ್ಧಿ ಬಿಡ್ರಿ. ನೀವು ಸರ್ವಸ್ವನಾಶ ಆಗ್ತದೆ. ದಯವಿಟ್ಟು ಇಂಥಲ್ಲಿ ಏನು ಕುಹಕ ಬುದ್ಧಿ ಮಾಡ್ಕೋಬೇಡ್ರಿ. ದಿಲ್ದಾರ್ ಮನಸ್ಸಿರಲಿ. ನಾನು ಸುಖದಿಂದ ಇರ್ಲಿಕ್ಕೆ ಬಂದೀನಿ, ನಾ ಆನಂದ ಪಡ್ಕೊಳಕ್ಕೆ ಹತ್ತೀನಿ, ಇದೇನೂ ಅಲ್ಲ. ಗೊತ್ತಾಯ್ತಲ್ಲ? ಸೊ ಯಾರ್ಯಾರು ಏನನ್ನೂ ತಿಳ್ಕೊಳ್ಳೋಂಗಿಲ್ಲ. ಇಲ್ಲಿ ಮನಸಾರಿ ನೀವು ಟ್ರೀಟ್ಮೆಂಟ್ ತಗೋರಿ, ಚೆಂದಾಗಿರ್ರಿ. ಬರೀ ಲೋಪದೋಷ ಹುಡುಕ್ತಾರ, ಮತ್ತೊಬ್ಬರು ಬರ್ತಾರೆ ಎಷ್ಟು ಹೊಲಸು ಮಾಡಿರ್ತಾರೆ. ನಮ್ಮ ಆಳುಗಳು ಎಷ್ಟು ಹೊಲಸು ಮಾಡ್ತಾರ್ರಿ ಅಂತಾರೆ. ಸ್ವಚ್ಛ ಇಟ್ಕೊಂಡ್ರೆ ಏನು ಧಾಡೆ ಆಗೈತೆ ನಿಮಗೆ? ನೀರು ಇರ್ತದ, ಚಂದ ಹಾಕುದಿಲ್ಲ ಮಂದಿ. ಸಂಡಾಸ್ ಮಾಡಿ ಹಂಗೆ ಇಟ್ಟು ಹೋಗ್ತಾರ್ರಿ. ಇಲ್ಲೂ ಸಹಿತ ಸಂಡಾಸ್ ಮಾಡಿ ಹಂಗೆ ಇಟ್ಟು ಹೋಗ್ರ ಯಾರು ತೊಳಿತಾರೆ ಚಂದಾಗ ಅನ್ಸುತ್ತೇನೆ ಅವ್ರಿಗೆ. ನಮ್ಮ ಆಳುಗಳು ಬಡ್ಕೊಂತವ್ರು ನೋಡ್ರಿ, ಅವ್ರಿಗೆ ಹೇಳ್ರಿ ಅಂತಿಕೊಂಡು. ಇದು ಹೇಳೋ ಮಾತಾ? ಯಾಕ್ರಿ ಹಿಂಗೆ ಮಾಡ್ತೀರಿ? ನೀರು ಸಾಕಷ್ಟದ, ನೀರು ಇರ್ಲಿಕ್ಕಂತ ಹೇಳ್ರಿ, ನಾವು ಜವಾಬ್ದಾರಿ ಇದೀನಿ. ನೀರು ಇರ್ತದ, ಫ್ಲಶ್ ಮಾಡಿದ್ರೆ ಹೋಗ್ತದ, ಅದು ಸಹಿತ ಮಾಡುದಿಲ್ಲಪ್ಪ ಅಂದ್ರೆ ನಿಮ್ಗೇನು ಹೇಳಿ ನಾನು? ಛೇ, ಸ್ವಚ್ಛ ಇಡಬೇಕು. ಎಲ್ಲಿ ಬಂದಿರ್ತಿರಲ್ಲ ಸ್ವಚ್ಛ ಇಟ್ಟು ಹೋಗ್ಬೇಕು ನೀವು. ಇಂಥಲ್ಲೇ ಬಂದು ಸೇವಾ ಮಾಡ್ತಾರೆ ಎಷ್ಟೋ ಮಂದಿ. ಸೇವಾ ಮಾಡೋದು ಬೇಡ, ನಿಮ್ದು ನೀವು ಕೊಟ್ಟಿದ್ದರೆ ಸ್ವಚ್ಛ ಮಾಡಿರಲ್ಲಪ್ಪ. ಇಷ್ಟೆಲ್ಲ ನೆನಪಿಟ್ಕೋರಿ. ಯಾಕಂದ್ರೆ ನೀವು 8 ದಿವಸ ಇರ್ಲಿಕ್ಕೆ ಬಂದಿರಿ. ಸ್ವಚ್ಛತೆಗೆ ಗಮನ ಕೊಡಿ. ಮತ್ತು ಹಕ್ಕನ್ನು ಸಾಧಿಸಬೇಡಿ. ಇಲ್ಲಿ ನೀವು ಪೇಷಂಟಾಗಿ ಬಂದಿಲ್ಲ, ಆಶ್ರಮದ ಸಾಧಕರಾಗಿ, ಆಶ್ರಮದ ನಿವಾಸಿಗಳಾಗಿ ಬಂದಿದ್ದೀರಿ. ಅದಕ್ಕೆ ಯೋಗಿಗಳು ಹೇಳ್ತಾರೆ, ಬಿ ಲೈಕ್ ಎ ಹೋಸ್ಟ್, ನಾಟ್ ಲೈಕ್ ಎ ಗೆಸ್ಟ್. ಅತಿಥಿಗಳಾಗಿ ಬರಬೇಡಿ,
ನೀವು ಒಂದು ಭಾಗವಾಗಿ ಬರ್ರಿ. ಇಲ್ಲೇನಾದ್ರು ಲೋಕದೋಷ ಇರ್ತಪ್ಪ, ನೀವು ಜವಾಬ್ದಾರಿ ಇದ್ದೀರಿ. ಹೌದಾ? ಏನು ಮಾಡಬೇಕಾಗಿಲ್ಲ. ನಮ್ಮ ಕನಿಷ್ಠ ನೀರು ಹೊಯ್ಯವಪ್ಪ, ನೀರು ಹೊಯ್ಯೋ ಅಂತ್ಕೊಂಡು ಸಂಡಾಸ್ ಮಾಡಿ ಹಾಗೆ ಬಿಟ್ಟು ಬಂದ್ರಪ್ಪ ಅಂದ್ರೆ ಲೋಪ ನಿಮ್ದಾಗುತ್ತೆ. ನಮ್ಗೆ ಬಂದು ಹೇಳ್ರಿ, ಇಮಿಡಿಯೇಟ್ಲಿ ನೀರು ವ್ಯವಸ್ಥೆ ಮಾಡ್ತೀವಿ, ಸ್ವಚ್ಛ ಮಾಡಿರಿ. ಇಷ್ಟೇ ಇರೋದು. ಇಷ್ಟು ನೀವು ಮಾಡದೆ ಹೋತಪ್ಪ ಅಂತಂದ್ರೆ ನಿಮ್ಮ ಜವಾಬ್ದಾರಿಯಿಂದ ನೀವು ಕಳಿಸ್ಕೊಳ್ತಾ ಇದ್ದೀರಿ. ಇದು ಸರಿಯಲ್ಲ. ಈ ಮಾತನ್ನು ಹೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ಸರಿಯಾಗಿ 7:30 ಸೇರ್ತೀವಿ ಇಲ್ಲೇ. ಮಧ್ಯಾಹ್ನ 12 ಗಂಟೆಗೆ ಯೋಗ ಕ್ಲಾಸು ಇರ್ತದೆ. ಅದು ಇತ್ತಪ್ಪ ಅಂತ ನೀವು ಬಂದಿರ್ರಿ, ಅದು ನೋಡೋಣಂತೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಯೋಗದ ವ್ಯಾಖ್ಯಾನಗಳು ಇದು ಇರ್ತವೆ. ಸಾಯಂಕಾಲ ಹೀಗೆ ಒಂದು ಇದು ಇರ್ತದೆ, ಸತ್ಸಂಗ. ಈ ಮಾತನ್ನು ಹೇಳಿ ದೇವರು ಒಳ್ಳೇದು ಮಾಡಲಿ. ಶರಣಾರ್ಥಿ. ಶ್ರೀ ಗುರುದೇವ್. ಹೋಗಿ ಬನ್ನಿ, ಒಳ್ಳೆಯದಾಗಲಿ.